ನಾನು ಆರ್ ಶ್ರೀಧರ, ಬೆಂಗಳೂರು ಪ್ರೆಸ್ ಕ್ಲಬ್ನ ಅಧ್ಯಕ್ಷ. ನನ್ನ ಜೊತೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀ ಎಂ ಬಿ ಶಿವಕುಮಾರ್ ಅವರು ಕೂಡ ಇದ್ದಾರೆ. ಇವತ್ತು ಪ್ರೆಸ್ ಕ್ಲಬ್ಬಿನ ವಾರ್ಷಿಕ ಪ್ರಶಸ್ತಿಗಳನ್ನು ಇವತ್ತು ನಾವು ಪ್ರಕಟ ಮಾಡ್ತಾ ಇದ್ದೇವೆ. ಸಾಂಪ್ರದಾಯಿಕವಾಗಿ ಹಿಂದೆ 31ನೇ ತಾರೀಕೆ ಸಂದರ್ಭದಲ್ಲೇ ಇದನ್ನು ಅನೌನ್ಸ್ ಮಾಡಿ ನಾವು ಕೊಡ್ತಾ ಇದ್ದು, ಮುಂಚೆ ಎಲ್ಲ. ಆದರೆ ಈ ಬಾರಿ ಮಾಜಿ ಪ್ರಧಾನಮಂತ್ರಿಗಳಾದಂತಹ ಮನಮೋಹನ್ ಸಿಂಗ್ ಅವರ ಒಂದು ಸಂತಾಪದ ಹಿನ್ನೆಲೆಯಲ್ಲಿ ಕಾರ್ಯಕ್ರಮವನ್ನು ನಾವು ಜನವರಿ 12ನೇ ತಾರೀಕಿನಂದು ಸಾಯಂಕಾಲ ನಮ್ಮ ಪ್ರೆಸ್ ಕ್ಲಬ್ನ ಆವರಣದಲ್ಲಿ ಮಾಡ್ತಾ ಇದ್ದೇವೆ. ಇವತ್ತಿನ ಈ ಒಂದು ಪ್ರಶಸ್ತಿಗಳನ್ನು ಹೇಳೋದಕ್ಕಿಂತ ಮುಂಚೆ ನಮ್ಮ ಕರ್ನಾಟಕದ ಉದಯವಾಗಿ 50 ವರ್ಷಗಳು ಕಳೆದಿರುವಂತಹ ಹಿನ್ನೆಲೆಯಲ್ಲಿ, ಸುವರ್ಣ ಮಹೋತ್ಸವದ ಹಿನ್ನೆಲೆಯಲ್ಲಿ ನಾವು ನಮ್ಮ 50 ಮಂದಿ ಪತ್ರಕರ್ತರನ್ನು ಗುರುತಿಸಿ ಅವರಿಗೆ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ. ಅದರ ಜೊತೆಯಲ್ಲೇ 5 ಸುವರ್ಣ ಮಹೋತ್ಸವ, ಪ್ರೆಸ್ ಕ್ಲಬ್ ಸುವರ್ಣ ಮಹೋತ್ಸವ ಪ್ರಶಸ್ತಿಗಳನ್ನು ಕೂಡ ಕೊಡ್ತಾ ಇದ್ದೇವೆ. ಇದರೊಟ್ಟಿಗೆ ನಾವು ಮೊದಲು ವರ್ಷದ ವ್ಯಕ್ತಿಯನ್ನಾಗಿ ಕೈಗಾರಿಕಾ ವಲಯಕ್ಕೆ, ನಮ್ಮ ರಾಜ್ಯದಲ್ಲಿ ಏನು ಕೈಗಾರಿಕಾ ವಲಯಕ್ಕೆ ನೀಡ್ತಾ ಇರುವಂತಹ ಉತ್ತೇಜನ, ಉದ್ಯೋಗ ಸೃಷ್ಟಿ ಹಿನ್ನೆಲೆಯಲ್ಲಿ ಬೃಹತ್ ಕೈಗಾರಿಕಾ ಸಚಿವರಾದಂತಹ ಎಂ ಬಿ ಪಾಟೀಲ್ ಅವರನ್ನು ವರ್ಷದ ವ್ಯಕ್ತಿಯನ್ನಾಗಿ ನಾವು ಘೋಷಣೆ ಮಾಡ್ತಾ ಇದ್ದೇವೆ. ಇದರೊಟ್ಟಿಗೆ ವಿವಿಧ ಗ್ಯಾರಂಟಿಗಳನ್ನು ಜಾರಿ ತಂದಿರುವಂತಹ ಸಚಿವ ಕೆ ಜೆ ಜಾರ್ಜ್, ಕೆ ಎಚ್ ಮುನಿಯಪ್ಪ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಪ್ರೆಸ್ ಕ್ಲಬ್ ವಿಶೇಷ ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ. ಇನ್ನು ಉಳಿದಂತೆ 5 ಹಿರಿಯರನ್ನು ನಾವು ಗುರುತಿಸಿ ಪ್ರೆಸ್ ಕ್ಲಬ್ ಸುವರ್ಣ ಮಹೋತ್ಸವ ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ. ನಮಸ್ಕಾರ, ನಾನು ಶಿವಕುಮಾರ್ ಬೆಳ್ಳಿತಟ್ಟೆ, ಪ್ರೆಸ್ ಕ್ಲಬ್ ಪ್ರಧಾನ ಕಾರ್ಯದರ್ಶಿ. ಈಗ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಈ ಬಾರಿ ನಾವು 50 ವರ್ಷಗಳ ಸುವರ್ಣ ಮಹೋತ್ಸವ ಸಂಭ್ರಮಾಚರಣೆ ಅಂಗವಾಗಿ ನಾವು ಈಗ 5 ಸಾಧಕರನ್ನು ನಾವು ಗುರುತಿಸಿದ್ದೀವಿ. 5 ಜನ ಪತ್ರಕರ್ತರು ಸೇರಿದಂತೆ ಸಾಧಕರನ್ನು ಗುರುತಿಸಿದ್ದೀವಿ. ಅದರಲ್ಲಿ ಮೊದಲನೇದಾಗಿ ನಾವು 5 ಜನ ಸಾಧಕರ ಪೈಕಿ ಜಾಣಗೆರೆ ವೆಂಕಟರಾಮಯ್ಯ ಅವರನ್ನ ಈ ಸರಿ ನಾವು ಆಯ್ಕೆ ಮಾಡ್ಕೊಂಡಿದ್ವಿ ಪ್ರಶಸ್ತಿಗೆ. ಅವರು ಭಾಜನರಾಗಿದ್ದಾರೆ. ಮತ್ತು ಇಂದುಧರ ಹೊನ್ನಾಪುರ ಅವ್ರನ್ನು ಕೂಡ ಈ ಸರಿ ಆಯ್ಕೆ ಮಾಡಿದ್ದೀವಿ ನಮ್ಮ ಕಮಿಟಿ. ಹಾಗೆ ಸುಭಾಷ್ KVN ರೈ ಅಂತ ಒಬ್ಬರು ಹಿರಿಯ ಪತ್ರಕರ್ತರು, ಅವರು ಹಿಂದೂ ಪತ್ರಿಕೆಯಲ್ಲಿ ಮತ್ತು ತುಂಬ ಪತ್ರಿಕೆಗಳಲ್ಲಿ ಕೆಲಸ ಮಾಡಿದ್ರು, ತುಂಬ ಹಿರಿಯರು, ಅವ್ರನ್ನೂ ಸೆಲೆಕ್ಟ್ ಮಾಡಿದ್ವಿ. ಹಾಗೆ ತುಂಬ GS ಕೃಷ್ಣಮೂರ್ತಿ ಅಂತ ಒಬ್ಬರು ಹಿರಿಯ ಪತ್ರಕರ್ತರು, ಅವ್ರನ್ನೂ ಕೂಡ ಸೆಲೆಕ್ಟ್ ಮಾಡಿದ್ವಿ. ಹಾಗೆ ನಮ್ಮ ಪತ್ರಕರ್ತರ ಸಮೂಹಕ್ಕೆ, ನಮ್ಮ ಫೆಟರ್ನಿಟಿಗೆ ತುಂಬ ಕೆಲಸ ಮಾಡಿದಂಥ, ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥ ಡಾಕ್ಟರ್ ನಾಗೇಶ್ ಬಸವರಾಜನ್ ಅವ್ರನ್ನೂ ಕೂಡ ಸೆಲೆಕ್ಟ್ ಮಾಡಿದ್ವಿ. ಹೀಗೆ ಇದ್ರ ಜೊತೆಗೆ ಒಟ್ಟಾರೆ ಈ ಸರಿ ನಾವು ಪ್ರೆಸ್ ಕ್ಲಬ್ಬಿಂದ 50 ಜನ ಸಾಧಕರನ್ನ ನಾವು ಫಸ್ಟ್ ಟೈಮ್ ಈ ಥರ ಮಾಡಿದ್ದೀವಿ. ಆಯ್ಕೆ ಮಾಡಿ ಅವ್ರಿಗೆ ಪ್ರಶಸ್ತಿಗೆ ಆಯ್ಕೆ ಮಾಡಿ ಅವ್ರನ್ನ ನಾವು ಗೌರವಿಸಬೇಕು ಅಂತ ತೀರ್ಮಾನ ಮಾಡಿದ್ವಿ. ಈಗ ಆ ಪಟ್ಟಿಯನ್ನು ನಾವು ಪ್ರಕಟಿಸಿದ್ವಿ. ಆ ಪಟ್ಟಿಯನ್ನು ಬಹುಶಃ ಅಷ್ಟು ಹೇಳಲಿಕ್ಕೆ ಕಷ್ಟ ಆಗ್ಬೋದು. ಹಾಗಾಗಿ ನಾವು ಎಲ್ಲ ಮಾಧ್ಯಮ, ಸೋಷಿಯಲ್ ಮೀಡಿಯಾ ಮತ್ತು ಎಲ್ಲ ಮಾಧ್ಯಮಗಳಿಗೆ ನಾವು ಈಗ ಅಧಿಕೃತವಾಗಿ ಬಿಡುಗಡೆ ಮಾಡ್ತಾ ಇದ್ದೀವಿ ಅನ್ನೋದನ್ನು ನಿಮ್ಗೆ ಹೇಳ್ತೀವಿ. ಮತ್ತು ಎಲ್ಲಕ್ಕಿಂತ ಈ ಸರಿ ಒಂದು ನಮ್ಮ ಪ್ರಶಸ್ತಿಯ ವಿಶೇಷ ಏನು ಅಂತಂದರೆ, ಹೆಣ್ಣು ಮಕ್ಕಳಿಗೆ ಅಂದರೆ ಮಹಿಳೆಯರಿಗೆ ಹೆಚ್ಚು ಆದ್ಯತೆ ಕೊಟ್ಟು ಈ ಬಾರಿ ನಾವು ಒಂದು 5 ಜನ ಮಹಿಳೆಯರಿಗೆ ಆಯ್ಕೆ ಮಾಡಿಕೊಟ್ಟಿದ್ದೀವಿ ಸಾಧಕರಿಗೆ. ಈ ಪ್ರೆಸ್ ಕ್ಲಬ್ ಕಲ್ಚರ್ಗೆ ಹೆಣ್ಮಕ್ಳು ಬರೋದು ಕಡಿಮೆ. ಅಂದರೆ ಈ ಪ್ರೆಸ್ ಕ್ಲಬ್ ಫೆಟರ್ನಿಟಿಗೆ, ನಮ್ಮ ಪತ್ರಿಕಾ ಕ್ಷೇತ್ರ, ಮಾಧ್ಯಮ ಕ್ಷೇತ್ರಕ್ಕೆ ಹೆಣ್ಮಕ್ಳು ಜಾಸ್ತಿ ಬರಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಈ ಬಾರಿ 5 ಜನನ ಆಯ್ಕೆ ಮಾಡಿದ್ದೀವಿ. ಹಾಗೆ ಇವೆಲ್ಲ ಕೃಷಿ ಕ್ಷೇತ್ರ ಮತ್ತು ರಾಜಕಾರಣ, ಬೇರೆ ಬೇರೆ ಕ್ಷೇತ್ರ, ಕ್ರೀಡೆ ಮತ್ತು ಕ್ರೈಮ್ ವಿಭಾಗದಲ್ಲಿ ಕೆಲಸ ಮಾಡೋರು, ಮತ್ತು ಡೆಸ್ಕಲ್ಲಿ ಕೆಲಸ ಮಾಡೋರು, ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾ, ಹೀಗೆ ಬೇರೆ ಬೇರೆ ಎಲ್ಲ ಕ್ಷೇತ್ರಗಳಲ್ಲೂ ವಿಭಾಗಗಳಲ್ಲಿ ಕೆಲಸ ಮಾಡೋ ಎಲ್ಲ ಮಾಧ್ಯಮಗಳನ್ನ ಹುಡುಕಿ ನಾವು ಸತತವಾಗಿ ಅವ್ರನ್ನ ಅದ್ರ ಬಗ್ಗೆ ಚರ್ಚೆ ಮಾಡಿ, ಸುದೀರ್ಘವಾಗಿ ಚರ್ಚೆ ಮಾಡಿ ಅಂತಿಮವಾಗಿ ಪಟ್ಟಿಯನ್ನು ಅಧಿಕೃತ ಪ್ರಕಟಿಸಿದ್ದೀವಿ. ದಯವಿಟ್ಟು ಅವತ್ತು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಶಿವಕುಮಾರ್ ಅವರು ಬರ್ತಿದ್ದಾರೆ. ಹಾಗೆ ಕೆಲವು ಮಂತ್ರಿಗಳು ಬರ್ತಾ ಇದ್ದಾರೆ. ದಯವಿಟ್ಟು ತಾವು ಭಾಗವಹಿಸಬೇಕು. ನಮ್ಮ ಪ್ರೆಸ್ ಕ್ಲಬ್ ಕುಟುಂಬದಲ್ಲಿ ತಾವೆಲ್ಲ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀವಿ. ನಮಸ್ಕಾರ.